ಹೌದು, ಚಿನ್ನಯ್ಯನ ಜೊತೆ ನಾನು ಮಾತಾಡಿದ್ದು ಸತ್ಯ, ಚಿನ್ನಯ್ಯನನ್ನ ಹಗ್ಗು ಮಾಡ್ತೀನಿ ಎಂದಿದ್ದು ಕೂಡ ಸತ್ಯ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಕಾಶ್ ರಾಜ್. ಚಿನ್ನಯ್ಯ ಜೊತೆ ನಾನು ಮಾತಾಡಿದ್ದು ಕೂಡ ನಿಜ, ಚಿನ್ನಯ್ಯನ ಹಗ್ಗು ಮಾಡ್ತೀನಿ ಅಂದಿದ್ದು ಕೂಡ ಸತ್ಯ. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಂತ ನಟ ಪ್ರಕಾಶ್ ರಾಜ್. ತಮ್ಮ ವಿರುದ್ಧದ ಆರೋಪಕ್ಕೆ ಪ್ರಕಾಶ್ ರಾಜ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನನ್ನ ಮುಂದೆ ಹೇಳಿದ್ದನ್ನ ಎಸ್ಐಟಿ ಮುಂದೆ ಹೇಳು, ಸತ್ಯ ಹೇಳಿದ್ರೆ ಊರೇ ಕೊಂಡಾಡುತ್ತೆ ಎಂದಿದ್ದೆ ಅಂತ ಪ್ರಕಾಶ್ ರಾಜ್ ಹೇಳಿದ. ನಾನು ನಿನ್ನ ತಬ್ಬಿಕೊಳ್ತೀನಿ ಎಂದು ಹೇಳಿದ್ದೆ ಎಂದ ಪ್ರಕಾಶ್ ರಾಜ್. ತಮಗೂ ಚಿನ್ನಯ್ಯನಿಗೂ ಇರೋ ಲಿಂಕ್ ಬಿಚ್ಚಿಟ್ಟ ಪ್ರಕಾಶ್ ರಾಜ್. ನಾನು ಬಟ್ಟನ್ನವರ್ ಚಿನ್ನಯ್ಯನನ್ನ ಖುದ್ದಾಗಿ ಭೇಟಿ ಮಾಡಿಲ್ಲ, ಸೌಜನ್ಯ ಸಾವು ಪ್ರಶ್ನಿಸಿದ್ದೇನೆ, ನಾನು ಧರ್ಮಸ್ಥಳ ವಿರುದ್ಧ ಅಲ್ಲ, ಮಂಜುನಾಥನ ಕ್ಷೇತ್ರದ ವಿರುದ್ಧ ಯಾವುದೇ ಷಡ್ಯಂತ್ರ ಮಾಡಿಲ್ಲ, 200 ಕೋಟಿ ರೂಪಾಯಿ ಹಣವನ್ನ ನಾನೆಲ್ಲಿಂದ ತರಲಿ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಪರಮ ಪವಿತ್ರ ಧರ್ಮಸ್ಥಳದ ಮೇಲೆ ಯಾಕೆ ಅಪಪ್ರಚಾರ ಮಾಡಲಿ? ಚಿನ್ನಯ್ಯ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಪ್ರಕಾಶ್ ರಾಜ್. ಎಸ್ ಹೌದು, ನಾನು ಮಾತಾಡಿದ್ದು ಕೂಡ ನಿಜ, ಕನ್ವರ್ಜೇಷನ್ ಆಗಿದೆ, ನನ್ನ ಮುಂದೆ ಏನು ಹೇಳಿದ್ದೆ ಎಲ್ಲ ಅದನ್ನ ಹೇಳು, ಸತ್ಯ ಒಪ್ಕೋ, ನಿನ್ನ ಊರೇ ಕೊಂಡಾಡುತ್ತೆ ಅಂತ ಹೇಳಿದ್ದೆ ನಾನು, ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿಲ್ಲ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಅವನು 28ಕ್ಕೆ ಹೋಗ್ತಾ ಇದ್ದೀನಿ ಅಂದ ಅವನು. ಹೌದು, ಅವನು 29 ಅಂತ ನಾನು ಏನ್ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವನು ಹೇಳಿದ್ದು ಹೇಳಿದಾನೆ, அப்படியாடா போய் பேசு, நீ சொல்றது உண்மையா இருந்தா ஊரே கொண்டாடோ, ನಾನೇ ಒಂದು ಕಟ್ಟಿ பிடிக்கிறேன்டಾ, ಊರೇ ಒಪ್ಕೊಳ್ತೀನಿ ನಿಜ ಆಗಿದ್ ನಿಜ ಆದ್ ಬಂದ್ರೆ ಕಾಯ್ತಾ ಇದಾರೆ ಜನ, ನಾನು ಬರ್ತೀನಪ್ಪ ನಿನ್ನ ಅಂದೆ. ಅವನು ಅದನ್ನೇ ಹೇಳಿದಾನೆ. ಅವನೇನು ಡೇಟ್ ಹೇಳಿದಾನೆ ಅಂತಾರೆ, ಅದೇನು ಅವ್ನ ಡೇಟ್ ಅವ್ನು ಎಷ್ಟು ಜನ ಊದಿದೆ ಅಂತ ಹೇಳಿದ್ದೆ ಸುಳ್ಳು, ಇದನ್ನು ಸುಳ್ಳು. ಬಟ್ ಅವ್ನು ಹೇಳಿದ್ ನಿಜ, ನಾನು ಮಾತಾಡಿದ್ ನಿಜ ಅಂತ ಹೇಳ್ತಾ ಇದ್ದೀನಿ. ನಾನು ಅದನ್ನ ಇಮಿಡಿಯೇಟ್ ಆಗಿ ತಗೊಂಡೋಗಿ ಮೋಹಂತಿ ಅವರು ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾ ಇದ್ದೀನಿ. SIT ಫಾರ್ಮ್ ಆದ್ಮೇಲೆ ನನಗೆ ಫೋನ್ ಮಾಡಿದ್ದವನು, ಇಲ್ದಿದ್ರೆ ನನಗೆ SIT ಫಾರ್ಮ್ ಆಗಿದೆ ಹೆಂಗ್ ಗೊತ್ತಿತ್ತು? ಹೌದ್ರಿ, ಹೋಗ್ಬೇಕು ಅವನು 2-3 ದಿನದಲ್ಲಿ ಅಲ್ಲಿಗೆ ಅವ್ರ ಹತ್ರ. ಅದು ಹೋಗಕ್ ಮುಂಚೆ ನಾನು ಹೋಗ್ತಾ ಇದ್ದೀನಿ, ಧೈರ್ಯ ಇಲ್ಲ ನನ್ಗೆ. ಇಲ್ಲಪ್ಪ, ಒಳ್ಳೆ ಆಫೀಸರ್ ಅವರು, ಹೋಗಿ ಹೇಳು ಅಂತ ಹೇಳಿ, ನೋಡಿ ಸರ್ ಅವ್ನು ಬರ್ತಾ ಇದ್ದಾರಂತೆ, ತಗೊಳ್ಳಿ, ರಿಕ್ವೆಸ್ಟ್ ಮನವಿ ಮಾಡಿ. ಸಂಭಾವನೆನಾ? ಯಾವ್ದಕ್ಕೆ? ಅದಕ್ಕೆ ಯಾರು ಕೊಡ್ತಾರೆ ಸಂಭಾವನೆ? 1 ಪೈಸಾ ಇಲ್ರಿ ರೀ. ಅವನು 28ಕ್ಕೆ ಹೋಗ್ತಾ ಇದ್ದೀನಿ ಅಂದ ಅವನು. ಹೌದು, ಅವನು 29 ಅಂತ ನಾನು ಏನ್ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವನು ಹೇಳಿದ್ದು ಹೇಳಿದಾನೆ, அப்படியாடா போய் பேசு, நீ சொல்றது